ಯಾಕಮ್ಮ ಮಯೂರಿ ಡಲ್ ಆಗಿದ್ಯಾ? ಚಿಕ್ಕ ಯಜಮಾನ್ರು ಏನಾದ್ರು ಅಂದ್ರ? ಅದು ಅವ್ರಿಗೆ ಲೆಮನ್ ಸೋಡಾ ಬೇಕಂತೆ. ಆದ್ರೆ ಅದನ್ನ ಹೇಗ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ ಅಂದ್ರೂ ಅದನ್ನೇ ತಗೊಂಬ ಅಂತ ಹೇಳ್ತಿದ್ದಾರೆ. ಆಮೇಲೆ ನಿಮ್ ಹತ್ರ ಹೇಳಿಸ್ಕೊಂಡು ಮಾಡ್ ತಗೊಂಬ ಅಂತ ಹೇಳಿದ್ರು. ಇಷ್ಟೇನಾ? ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರ್ ಮಾಡ್ಕೋತಾರ? ನಾನು ಅವತ್ತೇ ಹೇಳಿರ್ಲಿಲ್ವಾ? ಚಿಕ್ಕ ಯಜಮಾನ್ರು ಎದ್ದ ತಕ್ಷಣ ಒಂದು ಲೆಮನ್ ಸೋಡಾ ಕೇಳ್ತಾರೆ, ಇಲ್ಲಾಂದ್ರೆ ಒಂದು ಸ್ಟ್ರಾಂಗ್ ಕಾಫಿ ಕೇಳ್ತಾರೆ. ಹಂಗೆ ಎಲ್ಲೋ ರಾತ್ರಿ ಸ್ವಲ್ಪ ಜಾಸ್ತಿ ಆಗಿರ್ಬೇಕು, ಹಂಗಾಗಿ ಸೋಡಾ ಕೇಳವ್ರೆ. ನೆನ್ನೆ ಏನು ಅವರು ದಿನ ಕುಡಿಯೋದು ಜಾಸ್ತಿನೇ ಅಲ್ಲ ಅಣ್ಣ? ಅಷ್ಟೊಂದ್ ಕುಡಿದ್ರೆ ಅವ್ರ ಆರೋಗ್ಯ ಹಾಳಾಗೋದಿಲ್ವಾ? ಅವ್ರಿಗಿದ್ರ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ಲ. ಈಗೇನೋ ಬಿಸಿ ರಕ್ತ ತಡ್ಕೋಬಹುದು, ಮುಂದೇನಾದ್ರೂ ಆದ್ರೆ ಯಾರು ನೋಡ್ತಾರಣ್ಣ? ನೀನ್ ಇದೆಯಲ್ಲಮ್ಮ, ಅವ್ರ ಹೆಂಡತಿಯಾಗಿರ್ ನೀನ್ ತಾನೆ ಅವ್ರ ಯೋಗಕ್ಷೇಮ ನೋಡ್ಕೋಬೇಕು. ಅಣ್ಣ, ಹೆಂಡತಿ ಅಂತ ಯಾವಾಗ್ಲೂ ಹೇಳ್ಬೇಡಿ. ನಾನ್ ಯಾಕೆ ಅವ್ರನ್ನ ನೋಡ್ಕೊಳ್ಳಿ? ಅವ್ರನ್ನ ನೋಡ್ಕೊಳ್ತಾ ಕೂತ್ಕೊಂಡ್ರೆ ನನ್ ಕುಟುಂಬನ ಯಾರು ನೋಡ್ಕೋತಾರೆ? ಹಂಗಂದ್ರೆ ಹೆಂಗಮ್ಮ? ಎಷ್ಟೇ ಆದ್ರೂ ಅವ್ರಿಗೆ ತಾಳಿ ಕಟ್ಟಿರೋ ಗಂಡ, ಅವ್ರ ಯೋಗಕ್ಷೇಮ ನೀನ್ ತಾನೇ ನೋಡ್ಕೋಬೇಕು. ನಿನ್ನಿಂದ ಮಾತ್ರ ಅವ್ರ ಕುಡ್ತಾ ಬಿಡಿಸೋದಕ್ ಸಾಧ್ಯ. ನೀನ್ ಬಂದಾಗಿಂದ ಆ ಪ್ರಯತ್ನನೇ ಮಾಡಿಲ್ವಲ್ಲ. ಯಾಕಣ್ಣ? ಅವತ್ತು ಬಾಟಲ್ನ ಬಚ್ಚಿಟ್ಟಿದ್ದಕ್ಕೆ ಎಷ್ಟೆಲ್ಲ ರಾಧಾಂತ ಮಾಡಿದ್ರು ಅಂತ ಗೊತ್ತಿಲ್ವಾ? ಅವ್ರು ಹಾಗೆಲ್ಲ ಆಡಿದ್ರು ನಾನು ಅವ್ರ ಸಹವಾಸಕ್ಕೆ ಹೋಗ್ತೀನಾ? ನನ್ ಜೀವ ಇರೋವರೆಗೂ ಆ ಕಡೆ ಅಂತೂ ತಲೆ ಹಾಕೋದಿಲ್ಲ. ಅವ್ರು ಎಷ್ಟು ಬೇಕಾದ್ರೂ ಕುಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಅಲ್ಲ, ಅವ್ರ ಅಪ್ಪ ಅಮ್ಮನೇ ಅವ್ರನ್ನ ಬದಲಾಯಿಸಕ್ ಆಗ್ಲಿಲ್ಲ ಅಂದ್ಮೇಲೆ ಈ ಸಂಬಂಧ ಇಲ್ದಿರೋ ನಾನೇನ್ ಮಾಡೋದಕ್ಕಾಗತ್ತೆ? ಏನೋ ಅಮ್ಮ, ನಾನು ಗೊತ್ತಿರೋದನ್ನ ನಾನು ಹೇಳಿದ್ದೀನಿ, ಇನ್ನು ಮಿಕ್ಕಿದ್ ನಿನಗೆ ಬಿಟ್ಟಿದ್ದು. ಅಂದಂಗೆ ವಿಜಯಕ್ಕ ಅವ್ರ ಮನೆಗೆ ಹೋಗಿದ್ದಿಲ್ಲ, ಏನಾಯ್ತದು? ಒಂದ್ ರೀತಿಲಿ ಒಳ್ಳೇದೇ ಆತಣ್ಣ. ಅಕ್ಕ ಈ ಮನೆಯವ್ರಿಗೆಲ್ಲ ಊಟ ಕಳ್ಸೋ ಆರ್ಡರ್ನ ತಗೋತಾರೆ. ನಾನ್ ಹೋದಾಗ್ಲೂ ಅದೇ ಕೆಲ್ಸದಲ್ಲೇ ಇದ್ರು. ನಾನ್ ಹೋದ್ಮೇಲೂ ಅವ್ರಿಗೆ ಇನ್ನೊಂದು ಆರ್ಡರ್ ಸಿಕ್ತು. ನಾನ್ ಅದಕ್ಕೆ ಸಹಾಯ ಮಾಡ್ದೆ. ಆಮೇಲೆ ಇದೇ ರೀತಿ ಆರ್ಡರ್ ಬರ್ತಾ ಇದ್ರೆ ನನ್ಗೂ ಹೇಳಿ, ನಾನು ಇದೇ ರೀತಿ ಕೆಲ್ಸ ಮಾಡ್ತೀನಿ ಅಂತ ಹೇಳ್ದೆ.